ಹಲೋ ನಮಸ್ಕಾರ. ಇವತ್ತು ನಾನು ಮಾಡಿರೋದು ನಾಟಿ ಸ್ಟೈಲಲ್ಲಿ ಚಿಕನ್ ಸಾರು ಮಾಡಿದ್ದೀನಿ. ಆದರೆ ನಾಟಿ ಕೋಳಿ ಅಲ್ಲ. ಅದನ್ನು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ನಾಟಿ ಚಿಕನ್ ಸಾರು ಮಾಡೋದಕ್ಕೆ ತುಂಬ ಕಡಿಮೆ ಟೈಮು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಫಟ್ ಅಂತ ಮಾಡಿಬಿಡ್ಬೋದು. 1.5 kg ಚಿಕನಿಗೆ ನಾನು 1.5 ಸ್ಪೂನಷ್ಟು ಗಸಗಸೆ, 1.5 ಸ್ಪೂನಷ್ಟು ಕಡಲೆ, 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, 3 ಏಲಕ್ಕಿ, 3ರಿಂದ 4 ಲವಂಗ, 3ರಿಂದ 4 ಚಕ್ಕೆ, ಇದಿಷ್ಟನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ನೀರು ಹಾಕ್ಕೊಳ್ದೇನೆ ಹಾಗೆ ಡ್ರೈ ಪೌಡ್ರ್ ಮಾಡ್ಕೊತೀನಿ. ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಪೌಡ್ರು ನೀಟಾಗುತ್ತೆ. ಈ ಥರ ಆದರೆ ಸಾಕು. 1.5 kg ಚಿಕನಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನಾಟಿ ಚಿಕನ್ ಸಾರು ಮಾಡೋದಕ್ಕೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ನಾನು ಏನು 2 ಈರುಳ್ಳಿ ತೊಗೊಂಡಿದ್ದೆ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದರಲ್ಲಿ ಫ್ರೈ ಆಗಿರೋ ಅರ್ಧ ಭಾಗದಷ್ಟು ಈರುಳ್ಳಿನ ಒಂದು ಬೌಲಿಗೆ ಎತ್ತಿ ಇಟ್ಕೊತೀನಿ. ಯಾಕೆ ಅಂದರೆ ಲಾಸ್ಟಲ್ಲಿ ತೆಂಗಿನಕಾಯಿ ಜೊತೆ ಈ ಈರುಳ್ಳಿನ ಹಾಕಿ ನಾನು ರುಬ್ಕೊಂಡು ಸಾರಿಗೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಫ್ರೈ ಆಗಿರೋ ಈರುಳ್ಳಿ ಮತ್ತು ತೆಂಗಿನಕಾಯಿ ರುಬ್ಬಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಈಗ ಇದೇ ಕುಕ್ಕರಿಗೆ ನಾನು 1.5 ಚಿಕನ್ ಏನು ತೊಗೊಂಡಿದ್ದೆ ಅದನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣದಿಂದ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 10 ನಿಮಿಷದವರೆಗೆ ಚಿಕನ್ನ ಅರಿಶಿಣ ಮತ್ತು ಉಪ್ಪಲ್ಲೇ ಚೆನ್ನಾಗಿ ಫ್ರೈ ಮಾಡಿ. ಯಾಕೆಂದರೆ ಚಿಕನ್ನು ತೊಳೆದಿರ್ತೀವಲ್ಲ ನೀರಲ್ಲಿ, ಹಾಗಾಗಿ ಅದು ನೀರು ಬಿಡುತ್ತೆ. ಆ ನೀರು ಹಿಂಗೋವರೆಗೂ ನಾವು ಹಾಗೇನೆ ಹುರಿತಾ ಇರಬೇಕು. ಇದೊಂದು 10 ನಿಮಿಷ ಟೈಮ್ ಆಗುತ್ತೆ ಅನಿಸುತ್ತೆ. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಾಡಿಟ್ಕೊಂಡಿದ್ನಲ್ಲ ಪೌಡರು, ಡ್ರೈ ಪೌಡರು, ಅದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಚಿಕನ್ ಮುಳುಗೋ ಅಷ್ಟು ನೀರನ್ನ ಸೇರಿಸಿ ಕುಕ್ಕರ್ ಮುಚ್ಚಿ 1 ವಿಷಲ್ ಬರೋ ಅಷ್ಟು ಕೂಗಿಸ್ತೀನಿ. ನೋಡಿ ಇಲ್ಲಿ ನಾನು ಇಷ್ಟು ನೀರು ಹಾಕಿದ್ದೀನಲ್ಲ, ಇಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಿ 1 ಕೂಗು ಕೂಗ್ಸೋಣ. ಚಿಕನ್ ಇಷ್ಟು ಮುಳುಗಿದ್ರೆ ಸಾಕು. ಇದು ವಿಷಲ್ ಹಾಕೋ ಅಷ್ಟೊತ್ತಿಗೆ ನಾನು ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನೇನು ಈರುಳ್ಳಿ ಎತ್ತಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಇವಾಗ ಬಳಸ್ತಾ ಇದ್ದೀನಿ. ಇದಿಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ನೋಡಿ ಇವಾಗ ಇದೂ ರೆಡಿಯಾಗಿದೆ. ಅಷ್ಟೊತ್ತಿಗೆ ಕುಕ್ಕರನ್ನು ಸಹ ಕೂಗಿದೆ. ಬನ್ನಿ ಚಿಕನ್ ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ ನಾನು ರುಬ್ಕೊಂಡಿರೋ ತೆಂಗಿನಕಾಯಿ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ 1 ಕುದಿ ಬರೋ ಅಷ್ಟು ಕುದಿಸ್ತೀನಿ. ಜೊತೆಗೆ ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಉಪ್ಪು ಅಥವಾ ಖಾರ ಬೇಕಾದರೆ ರುಚಿ ನೋಡಿ ಸೇರಿಸ್ಕೋಬಹುದು. ಸೇರಿಸ್ಕೊಂಡು 1 ಸಲ ಕುದಿಸಿದ್ರೆ ಆಗುತ್ತೆ. ಮಿಕ್ಸಿ ಜಾರ್ನ ತೊಳೆದು ಅದರಲ್ಲಿರೋ ನೀರನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಕೆಂದರೆ ನಾಟಿ ಕೋಳಿ ಸಾರು ಅಂದರೆ ಅದು ತೆಳುವಾಗಿದ್ದಷ್ಟು ರುಚಿ ಮತ್ತು ಚೆನ್ನಾಗಿರುತ್ತೆ. ಅದಕ್ಕೆ ಏನಿಲ್ಲ, ಬರೀ ಸಂಬಾರ ಈರುಳ್ಳಿ ಹಾಕಿದ್ರೇ ಟೇಸ್ಟು ಆ್ಯಕ್ಚುಲಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ. ಮತ್ತು ತೆಳುವಾಗಿದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಧನಿಯಾ ಪೌಡರ್ ಎಲ್ಲಾನು ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಒಂದ್ಸಲ ಕುದ್ರೆ ಆಯಿತು. ನಾಟಿ ಸ್ಟೈಲ್ ಕೋಳಿ ಸಾರು ರೆಡಿ ಆಯಿತು. ಇದು ನಾಟಿ ಕೋಳಿ ಅಲ್ಲ, ಆದ್ರೂ ನಾಟಿ ಕೋಳಿ ಸ್ಟೈಲಲ್ಲಿ ಬಾಯ್ಲರ್ ಕೋಳಿ ಚಿಕನ್ನ ಮಾಡಿದ್ದೀನಿ. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಇದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟಿಗೆ ಇನ್ನೊಂದು ಪ್ರೋಸೆಸ್ ಇದೆ. ಅದೇನು ಅಂದರೆ ಬಸಿಯೋದು. ನೀವು ಹೇಗೆ ಸೊಪ್ಪಿನ ಸಾರನ್ನ ಬಸ್ತು ಮಾಡ್ತೀರಾ ಅದೇ ಥರ ಈ ಸಾರನ್ನೂ ಬಸಿಬೇಕು. ಯಾಕೆ ಅಂದರೆ ತುಂಬ ಜನ ಇದ್ದಾಗ ಚಿಕನ್ ಹಂಚೋದಕ್ಕೆ ನಿಮಗೆ ಬಡಿಸೋದಕ್ಕೆ ಸುಲಭ ಆಗುತ್ತೆ. ಎಲ್ಲರೂ ಈ ಥರ ಬಸ್ದು ಮಾಡಲ್ಲ. ಬಟ್ ಏನಂದರೆ ಇದು ಬಸಿಯೋದ್ರಿಂದ, ನೀವು ಒಗ್ಗರಣೆ ಕೊಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಿಕನ್ನು. ಹಾಗಾಗಿ ಸಪ್ರೇಟ್ ಮಾಡೋದ್ರಿಂದ 2 ಅಡ್ವಾಂಟೇಜು. ಒಂದು ಹಂಚೋದಕ್ಕೂ ಸುಲಭ, ಇನ್ನೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಡ್ರೈ ಇರುತ್ತೆ. ಸೊ ನಿಮಗೆ ಸಾರಲ್ಲಿರೋದು ಒಂಥರ ಟೇಸ್ಟ್ ಆದರೆ ಸಾರಿಂದ ತೆಗೆದು ಸಪ್ರೇಟ್ ಒಗ್ಗರಣೆ ಮಾಡಿರೋದು ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಸಾರಿಂದ ಚಿಕನ್ನ ನೀವು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಏನಿಲ್ಲ, ಬೆಳ್ಳುಳ್ಳಿ, ಕರಿಬೇವು, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಉಪ್ಪು ಮತ್ತು ಒಂಚೂರು ರುಬ್ಬಿರೋ ತೆಂಗಿನಕಾಯಿ ಹಾಕಿದ್ರೆ ಆಯಿತು, ಒಗ್ಗರಣೆ ರೆಡಿ ಆಗುತ್ತೆ. ಈಗ ಇಲ್ಲಿ ನಾನು ಒಗ್ಗರಣೆಗೆ ಚಿಕನ್ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಬೇಕಾಗುವಷ್ಟು ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಹಾಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ತುಂಬ ರಫ್ ಆಗೆಲ್ಲ ಮಿಕ್ಸ್ ಮಾಡಬೇಡಿ, ಚಿಕನ್ ಪುಡಿ ಪುಡಿ ಆಗ್ಬಿಡುತ್ತೆ. ಸುಮ್ಮನೆ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿ. ರುಬ್ಬಿರೋ ತೆಂಗಿನ ತುರಿನೂ ಸಹ ಹಾಕ್ತಾ ಇದ್ದೀನಿ. ಇದೇನು ತುಂಬ ನೈಸಿಗೆ ಆಗಬೇಕು ಅಂತ ಏನಿಲ್ಲ. ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ.
ಖಾರ ಇಷ್ಟಪಡ್ತಾರೆ ಖಾರವಾಗಿದ್ದರೆ ಅಂಥೇಳಿ. ಈ ರೀತಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಕ್ಳಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ನ ನೋಡಿ ಯಾರ್ಯಾರು ಇಷ್ಟಪಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನನಗಿನ್ನೂ ಅದರಿಂದ ಒಳ್ಳೊಳ್ಳೆ ರೀತಿಯ ರೆಸಿಪೀಸ್ನ ಮಾಡಿಕೊಡೋಕ್ಕೆ ಅವಕಾಶ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ.